ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೋಡ್ತಾ ಇರೋ ಮೂವಿ ಸ್ಟೋರಿ ಅಂದ್ರೆ ಒಂದು ಗೇಮ್. ಆ ಗೇಮನ್ನ ನೀವು ಆಡಲು ಪ್ರಾರಂಭಿಸಿದರೆ ಅದು ನಿಮ್ಮನ್ನ ಅಂತರಿಕ್ಷದಲ್ಲಿ ಒಯ್ಯುತ್ತೆ. ಅಲ್ಲಿ ಅನೇಕ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗುತ್ತೆ. ಹಾಗೆ ಈಗ ಈ ಗೇಮನ್ನ ಇಬ್ಬರು ಅಣ್ಣ-ತಮ್ಮರು ಆಡುತ್ತಾರೆ. ಅವರು ಯಾವ ಸಮಸ್ಯೆಗಳನ್ನ ಎದುರಿಸಿದರು, ಹಾಗೆ ಅವರ ಜೊತೆ ಗೇಮ್‌ನಲ್ಲಿ ಏನಾಯಿತು ಎನ್ನುವುದು ಈ ಒಂದು ಮೂವಿ ಸ್ಟೋರಿ ಇದೆ. ಬನ್ನಿ ತಡ ಮಾಡದೆ ಈ ಒಂದು ಮೂವಿ ಸ್ಟೋರಿಯನ್ನ ನೋಡೋಣ. ಈಗ ಕತೆ ಶುರುವಾಗುತ್ತೆ. ಮೊದಲು ನಮಗೆ ವಾಲ್ಟರ್ ಮತ್ತು ಅವನ ತಂದೆ ಬೇಸ್‌ಬಾಲ್ ಆಡುವುದನ್ನು ತೋರಿಸುತ್ತಾರೆ. ಹಾಗೆ ಇಲ್ಲಿ ಡ್ಯಾನಿ ಎಂಬುವನನ್ನು ಕೂಡ ತೋರಿಸುತ್ತಾರೆ. ಈಗ ನಮಗೆ ತಿಳಿಯುತ್ತೆ ವಾಲ್ಟರ್ ಮತ್ತು ಡ್ಯಾನಿ ಇಬ್ಬರು ಅಣ್ಣ-ತಮ್ಮರು. ಹಾಗೆ ಅವರ ತಂದೆಯೂ ಕೂಡ ಇಲ್ಲಿ ಇರುತ್ತಾರೆ ಎಂದು. ಹಾಗೆ ಮತ್ತೊಂದು ವಿಷಯವೂ ನಮಗೆ ತಿಳಿಯುತ್ತೆ. ವಾಲ್ಟರ್ ಮತ್ತು ಅವನ ತಮ್ಮನಾದ ಡ್ಯಾನಿ ಕೂಡ ಒಬ್ಬರಿಗೊಬ್ಬರು ಯಾವಾಗಲೂ ಜಗಳವಾಡುತ್ತಿರುತ್ತಾರೆ. ವಾಲ್ಟರ್ ಮತ್ತು ಡ್ಯಾನಿ ಇದ್ದವರು ಪದೇ ಪದೇ ಜಗಳ ಆಡುತ್ತಿರುವಾಗ ತಂದೆ ಇದ್ದವರು ಇವರಿಬ್ಬರನ್ನು ಬೈಯುತ್ತಾರೆ. ಹಾಗೆ ತಂದೆಯ ಒಂದು ಪ್ರಾಜೆಕ್ಟ್ ಅನ್ನ ಈಗ ಅವರಿಬ್ಬರು ಸೇರಿ ಹಾಳು ಮಾಡುತ್ತಾರೆ. ತಂದೆಗೆ ಕೋಪ ಬರುತ್ತೆ. ನಾನು ಆಫೀಸ್ಗೆ ಹೋಗಿ ಈ ಒಂದು ಕೆಲಸವನ್ನ ಮಾಡಿಕೊಂಡು ಬರುತ್ತೇನೆ, ನೀವು ಇಬ್ಬರು ಜಗಳವಾಡದೆ ಕುಳಿತುಕೊಳ್ಳಿ ಎಂದು ಹೇಳುತ್ತಾನೆ. ಹಾಗೆ ತಂದೆ ಹೊರಗೆ ಹೋಗುವಾಗ ಲಿಸಾನನ್ನ ತೋರಿಸುತ್ತಾರೆ. ಲಿಸಾ ಇದ್ದವಳು ಡ್ಯಾನಿ ಮತ್ತು ವಾಲ್ಟರ್ನ ಅಕ್ಕ ಆಗಿರುತ್ತಾಳೆ. ತಂದೆ ಹೋಗಿ ಲಿಸಾಳನ್ನ ಎಬ್ಬಿಸುತ್ತಾನೆ. ಡ್ಯಾನಿ ಮತ್ತು ವಾಲ್ಟರ್ನ ಕಾಳಜಿಯನ್ನ ತೆಗೆದುಕೊಳ್ಳುವಂತೆ ಲಿಸಾಗೆ ಹೇಳುತ್ತಾನೆ. ಲಿಸಾ ಇದ್ದವಳು ತಂದೆ ಹೋದ ಮೇಲೆ ಕಿವಿಗೆ ಹೆಡ್ಫೋನ್ ಅನ್ನ ಧರಿಸಿ ಮತ್ತೆ ಅಲ್ಲೇ ಮಲಗಿ ಬಿಡುತ್ತಾಳೆ. ತಂದೆ ಹೊರಗಡೆ ಹೋದ ನಂತರ ಡ್ಯಾನಿ ಇದ್ದವನು ಟಿವಿಯಲ್ಲಿ ಗೇಮ್ ಆಡುತ್ತಿರುತ್ತಾನೆ. ಈಗ ವಾಲ್ಟರ್ ಅಲ್ಲಿ ಬಂದು ಆ ಟಿವಿಯನ್ನ ಆಫ್ ಮಾಡಿ ತನಗೆ ಬೇಕಾದ ಒಂದು ಚಾನಲ್ ಅನ್ನ ಹಚ್ಚುತ್ತಾನೆ. ಡ್ಯಾನಿಗೆ ಈಗ ಇಷ್ಟವಾದ ಚಾನಲ್ ಕೂಡ ವಾಲ್ಟರ್ ಇದ್ದವನು ಹಚ್ಚುವುದಿಲ್ಲ. ಹೀಗೆ ಇರುವಾಗ ಡ್ಯಾನಿ ಇದ್ದವನು ನನಗೆ ಹಸಿವಾಗಿದೆ, ಏನಾದರೂ ಮಾಡಿಕೊಡು ಎಂದು ವಾಲ್ಟರ್ ನನ್ನ ಕೇಳುತ್ತಾನೆ. ವಾಲ್ಟರ್ ಇದ್ದವನು ಈಗ ಏನು ಮಾಡಲು ತಯಾರು ಇರುವುದಿಲ್ಲ. ಹಾಗೆ ಟಿವಿ ನೋಡುತ್ತಾ ಕುಳಿತುಕೊಳ್ಳುತ್ತಾನೆ. ಈಗ ಡ್ಯಾನಿ ಇದ್ದವನು ಒಂದು ಚೆಂಡನ್ನ ತರುತ್ತಾನೆ. ಈ ಚೆಂಡಿನ ಆಟವನ್ನು ಆಡುವಂತೆ ವಾಲ್ಟರ್ನ ಹತ್ತಿರ ಕೇಳುತ್ತಾನೆ. ಆದರೆ ವಾಲ್ಟರ್ ಇದಕ್ಕೂ ಕೂಡ ಒಪ್ಪುವುದಿಲ್ಲ. ಹಾಗೆ ಆಡುತ್ತಾ ಚೆಂಡನ್ನು ವಾಲ್ಟರ್ನ ಮುಖಕ್ಕೆ ಎಸೆಯುತ್ತಾನೆ. ಮುಖಕ್ಕೆ ಪೆಟ್ಟಾಗಿದ್ದರಿಂದ ವಾಲ್ಟರ್ ಇದ್ದವನು ಡ್ಯಾನಿಯನ್ನ ಹೊಡೆಯಲು ಬೆನ್ನು ಹತ್ತುತ್ತಾನೆ. ಡ್ಯಾನಿ ಇದ್ದವನು ಮೇಲ್ಗಡೆ ಹೋಗಿ ಒಂದು ರೂಮಲ್ಲಿ ಅವಿತುಕೊಳ್ಳುತ್ತಾನೆ. ಡ್ಯಾನಿ ಇದ್ದವನು ಒಂದು ಚಿಕ್ಕ ಲಿಫ್ಟ್ನಲ್ಲಿ ಅವಿತುಕೊಂಡು ಕುಳಿತಿರುತ್ತಾನೆ. ಅದನ್ನ ಈಗ ವಾಲ್ಟರ್ ಇದ್ದವನು ಬಂದು ನೋಡುತ್ತಾನೆ. ಡ್ಯಾನಿಯನ್ನು ನೋಡಿದ ವಾಲ್ಟರ್ ಇದ್ದವನು ಹಗ್ಗವನ್ನ ಹಿಡಿದು ಆ ಲಿಫ್ಟ್ ಅನ್ನ ಕೆಳಗೆ ಇಳಿಸಲು ಪ್ರಾರಂಭಿಸುತ್ತಾನೆ. ನನಗೆ ಕತ್ತಲು ಕಂಡರೆ ಭಯ ಆಗುತ್ತೆ ಎಂದು ಹೇಳುತ್ತಾನೆ. ವಾಲ್ಟರ್ ಇದ್ದವನು ಕೇಳುವುದಿಲ್ಲ. ಹಾಗೆ ಡ್ಯಾನಿಯನ್ನ ನೆಲಮಾಳಿಗೆಯಲ್ಲಿ ಇಳಿಸಿಬಿಡುತ್ತಾನೆ. ಡ್ಯಾನಿ ಇದ್ದವನು ನೆಲಮಾಳಿಗೆಯಲ್ಲಿ ತಲುಪಿರುತ್ತಾನೆ. ಅಲ್ಲಿ ಕತ್ತಲು ಇರುತ್ತದೆ. ಡ್ಯಾನಿಯು ನೆಲಮಾಳಿಗೆಯಲ್ಲಿ ಇರುವಾಗ ಅವನಿಗೆ ದೂರಿನದ ಒಂದು ವಸ್ತು ಕಾಣುತ್ತೆ. ಅದನ್ನ ಸಮೀಪ ಹೋಗಿ ನೋಡಿದರೆ ಅದು ಜತುರಾ ಎಂಬ ಒಂದು ಗೇಮಿನ ಬಾಕ್ಸ್ ಆಗಿರುತ್ತೆ. ಈಗ ಆ ಬಾಕ್ಸ್ ಅನ್ನ ನೋಡಿ ಡ್ಯಾನಿಯು ಖುಷಿಯಿಂದ ವಾಲ್ಟರ್ ಇದ್ದಲ್ಲಿಗೆ ತರುತ್ತಾನೆ. ಈಗ ಆ ಗೇಮನ್ನ ಹೊರಗಡೆ ತೆಗೆಯುತ್ತಾನೆ ಡ್ಯಾನಿ. ಅಂತರಿಕ್ಷದಲ್ಲಿ ನಮಗೆ ಯಾವ ರೀತಿಯಾಗಿ ಭೂಮಿಯು ಕಾಣುತ್ತದೆಯೋ ಆ ರೀತಿಯಾಗಿ ಅದು ಕಾಣುತ್ತಿರುತ್ತದೆ. ವಾಲ್ಟರ್ಗೆ ಆಡಲು ಕರೆಯುತ್ತಾನೆ. ಆದರೆ ವಾಲ್ಟರ್ ಇದ್ದವನು ಆಡಲು ಹೋಗುವುದಿಲ್ಲ. ಡ್ಯಾನಿಯು ಗೇಮ್ ಮುಂದೆ ಮಲಗಿಕೊಂಡು ಒಂದು ಕೀ ಇರುತ್ತೆ. ಆ ಕೀಯನ್ನ ಈಗ ತಿರುಗುತ್ತಾನೆ. ಆ ಕೀಯನ್ನ ತಿರುಗಿಸಿದ ಬಳಿಕ ಒಂದು ಗೋ ಎನ್ನುವ ಬಟನ್ ಇರುತ್ತೆ. ಅದನ್ನ ಈಗ ಪ್ರೆಸ್ ಮಾಡುತ್ತಾನೆ. ಪ್ರೆಸ್ ಮಾಡಿದ ನಂತರ ಒಂದು ನಂಬರ್ ಬರುತ್ತೆ. ಅಲ್ಲಿದ್ದ ಒಂದು ಕಾಯಿ ಹೋಗಲು ಪ್ರಾರಂಭವಾಗುತ್ತೆ. ಅದು ಹೋಗಿ ನಿಂತ ನಂತರ ಒಂದು ಕಾರ್ಡ್ ಹೊರಗಡೆ ಬರುತ್ತೆ. ಆ ಕಾರ್ಡನ್ನು ತೆಗೆದುಕೊಂಡು ಬಂದು ವಾಲ್ಟರ್ಗೆ ತೋರಿಸುತ್ತಾನೆ. ಇದನ್ನು ಓದಿ ಹೇಳು ಎಂದು. ಆಗ ವಾಲ್ಟರ್ ಇದ್ದವನು ಓದುತ್ತಾನೆ. ಆ ಕಾರ್ಡ್ನಲ್ಲಿ ನಕ್ಷತ್ರಗಳು ಬೀಳುತ್ತವೆ, ನಿಮ್ಮನ್ನ ನೀವು ರಕ್ಷಿಸಿಕೊಳ್ಳಿ ಎಂದು ಬರೆದಿರುತ್ತೆ. ಹಾಗೆ ಈಗ ನಕ್ಷತ್ರಗಳು ಬೀಳಲು ಶುರು ಮಾಡುತ್ತವೆ. ಅವರಿಗೆ ಇನ್ನೂ ಕೂಡ ಈ ಗೇಮ್ ಅರ್ಥ ಆಗಿರುವುದಿಲ್ಲ. ಈಗ ಇಬ್ಬರು ಸೇರಿ ತಪ್ಪಿಸಿಕೊಳ್ಳಲು ಶುರು ಮಾಡುತ್ತಾರೆ. ಹಾಗೆ ಆ ನಕ್ಷತ್ರಗಳಿಂದ ತಪ್ಪಿಸಿಕೊಳ್ಳಲು ಒಂದು ಒಲೆ ಇರುತ್ತೆ. ಆ ಒಲೆಯ ಬುಡದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ. ಈಗ ನಕ್ಷತ್ರಗಳು ಬೀಳುವುದು ನಿಂತು ಬಿಡುತ್ತೆ. ಇಬ್ಬರು ಸೇರಿ ಹೊರಗಡೆ ಬಂದು ನೋಡುತ್ತಾರೆ. ಅಲ್ಲಿ ಕೇವಲ ಆ ರೂಮಿನಲ್ಲಿ ಮಾತ್ರ ನಕ್ಷತ್ರಗಳು ಬಿದ್ದಿರುತ್ತವೆ. ಹಾಗೆ ಡ್ಯಾನಿ ಇದ್ದವನು ಬಾಗಿಲನ್ನು ತೆಗೆದು ನೋಡುತ್ತಾನೆ. ವಾಲ್ಟರ್ಗೆ ಕರೆಯುತ್ತಾನೆ, ಬಂದು ಇಲ್ಲಿ ನೋಡುವ ಎಂದು. ಈಗ ವಾಲ್ಟರ್ ಇದ್ದವನು ನೋಡುತ್ತಾನೆ. ಹೊರಗಡೆ ನೋಡಿದಾಗ ಅವರಿಗೆ ಒಂದು ಶಾಕ್ ಆಗಿರುತ್ತೆ. ಏಕೆಂದರೆ ಅಂತರಿಕ್ಷದಲ್ಲಿ ಅವರ ಮನೆ ತೇಲಾಡುವುದು ಕಾಣುತ್ತೆ. ವಾಲ್ಟರ್ ಇದ್ದವನು ಹೊರಗಡೆ ಬಂದು ಉಗುಳುತ್ತಾನೆ. ವಾಲ್ಟರ್ ಉಗುಳಿದ ಉಗುಳು ನೆಲಕ್ಕೆ ಬೀಳದೆ ಆಕಾಶದಲ್ಲಿ ತೇಲಲು ಪ್ರಾರಂಭವಾಗುತ್ತೆ. ಈಗ ಡ್ಯಾನಿ ಮತ್ತು ವಾಲ್ಟರ್ ಇದ್ದವರು ಹೆದರಿ ಮನೆಯೊಳಗಡೆ ಹೋಗುತ್ತಾರೆ. ಡ್ಯಾನಿ ಮತ್ತು ವಾಲ್ಟರ್ ಇದ್ದವರು ಇಬ್ಬರು ಸೇರಿ ಲಿಸಾಳ ರೂಮ್ಗೆ ಹೋಗುತ್ತಾರೆ. ಲಿಸಾಳನ್ನ ಎಬ್ಬಿಸುತ್ತಾರೆ. ಲಿಸಾ ಇದ್ದವಳು ಇವರ ಮಾತನ್ನು ಕೇಳುವುದಿಲ್ಲ. ನಾನು ಸ್ನಾನ ಮಾಡಬೇಕು, ಹೊರಗಡೆ ಹೋಗಬೇಕು ಎಂದು ಲಿಸಾ ಇದ್ದವಳು ಬಾತ್ರೂಮ್ಗೆ ಹೋಗಲು ಶುರು ಮಾಡುತ್ತಾರೆ. ಅವಾಗ ವಾಲ್ಟರ್ ಮತ್ತು ಡ್ಯಾನಿ ಇದ್ದವರು ಆ ಗೇಮನ್ನ ಆಡಿ ತೋರಿಸುತ್ತಾರೆ. ಈಗ ಆ ಗೇಮ್ನಲ್ಲಿ ಯಾವುದೇ ರೀತಿ ಮೂಮೆಂಟ್ ಆಗುವುದಿಲ್ಲ. ಇವರು ಇದೇ ರೀತಿ ಸುಳ್ಳು ಹೇಳುತ್ತಿದ್ದಾರೆ ಎಂದು ತಿಳಿದ ಲಿಸಾಳು ಸ್ನಾನ ಮಾಡಲು ಒಳಗಡೆ ಹೋಗಿ ಬಾಗಿಲನ್ನ ಹಾಕಿಕೊಳ್ಳುತ್ತಾಳೆ. ಲಿಸಾ ಇದ್ದವಳು ಬಾಗಿಲು ಹಾಕಿಕೊಂಡ ನಂತರ ವಾಲ್ಟರ್ ಇದ್ದವನು ಆಡಲು ಶುರು ಮಾಡುತ್ತಾನೆ. ಆದರೆ ಅವಾಗ ಗೇಮ್ ಅದು ಮೂವ್ ಆಗುವುದಿಲ್ಲ. ಈಗ ಡ್ಯಾನಿಯ ಸರಿದಿ ಆಗಿರುತ್ತೆ. ಏಕೆಂದರೆ ಒಬ್ಬರಾದ ಮೇಲೆ ಒಬ್ಬರು ಈ ಗೇಮನ್ನ ಆಡಬೇಕಾಗಿರುತ್ತದೆ. ಅಲ್ಲಿ ಒಂದು ಕಾರ್ಡ್ ಬರುತ್ತೆ. ಆ ಕಾರ್ಡ್ನಲ್ಲಿ ನಿಮ್ಮ ಜೊತೆ ಇರುವವರು 5 ಗಂಟೆಗಳ ಕಾಲ ಗಾಢ ನಿದ್ರೆಯಲ್ಲಿ ಇರುತ್ತಾರೆ ಎಂದು ಬರೆದಿರುತ್ತೆ. ಹಾಗೆ ನೋಡುತ್ತಾ ನೋಡುತ್ತಾ ಲಿಸಾ ಹೋಗಿದ್ದ ಬಾತ್ರೂಮಿನಿಂದ ಐಸಿನ ತರ ಎಲ್ಲವೂ ಕೂಡ ಗಡಸು ಆಗಲು ಪ್ರಾರಂಭ ಮಾಡುತ್ತದೆ. ಹಾಗೆ ಒಳಗಡೆ ಹೋಗಿ ಬಾಗಿಲನ್ನು ತೆರೆದು ನೋಡುತ್ತಾನೆ. ಲಿಸಾ ಮತ್ತು ಲಿಸಾ ಇದ್ದ ಬಾತ್ರೂಮ್ ಈಗ
ಐಸ್ ಆಗಿರುತ್ತೆ. ಲಿಸಾ ಇದ್ದವಳು ಅಲುಗಾಡುತ್ತಿರುವುದಿಲ್ಲ. ವಾಲ್ಟರ್ ಇದ್ದವನು ಆ ಲಿಸಾಳನ್ನ ಕರಗಿಸಿ ನಾನು ಉಳಿಸುತ್ತೇನೆ ಎಂದು ಒಂದು ಬೆಂಕಿಯನ್ನು ತರುತ್ತಾನೆ. ಆದರೆ ಡ್ಯಾನಿ ಇದ್ದವನು ಹೇಳುತ್ತಾನೆ, ನಾವು ಗೇಮನ ರೂಲ್ಸನ್ನ ನೋಡಬೇಕು. ಆ ರೂಲ್ಸನ್ನ ತಪ್ಪಿ ಏನೂ ಕೂಡ ಮಾಡಬೇಡ ಎಂದು ಹೇಳುತ್ತಾನೆ. ಇಬ್ಬರೂ ಸೇರಿ ಗೇಮ್‌ನ ರೂಲ್ಸನ್ನ ನೋಡಲು ಹೋಗುತ್ತಾರೆ. ವಾಲ್ಟರ್ ಮತ್ತು ಡ್ಯಾನಿ ಇಬ್ಬರೂ ಸೇರಿ ಗೇಮ್‌ನ ರೂಲ್ಸನ್ನ ನೋಡುತ್ತಾರೆ. ವಾಲ್ಟರ್ ಇದ್ದವನು ಓದುತ್ತಾನೆ. ಈ ಆಟವನ್ನ ಆಡುವುದಕ್ಕಿಂತ ಮೊದಲು ನೀವು ಅಂತರಿಕ್ಷದಲ್ಲಿ ಭಯ ಪಡುವವರಾಗಿದ್ದರೆ ಈ ಗೇಮನ್ನ ಆಡಬೇಡಿ. ಇದು ಅಂತರಿಕ್ಷದ ಗೇಮ್ ಆಗಿದೆ. ಒಮ್ಮೆ ಈ ಗೇಮ್ ಸ್ಟಾರ್ಟ್ ಮಾಡಿದರೆ ಇದನ್ನ ಮುಗಿಯುವವರೆಗೂ ನೀವು ಆಡಬೇಕು. ಇಲ್ಲಿ ಅನೇಕ ಸಮಸ್ಯೆಗಳು ನಿಮಗೆ ಎದುರಾಗುತ್ತವೆ. ಅವುಗಳನ್ನ ಪಾರ್ ಮಾಡಬೇಕು. ಈ ಗೇಮ್ ಸಂಪೂರ್ಣವಾಗಿ ಮುಗಿದ ಮೇಲೆ ಯಥಾಸ್ಥಿತಿಗೆ ಮೊದಲು ಇದ್ದ ಹಾಗೆ ಎಲ್ಲವೂ ಆಗುತ್ತೆ ಎಂದು ಆ ಗೇಮ್‌ನಲ್ಲಿ ಬರೆದಿರುತ್ತೆ. ಹೀಗೆ ಈ ನಿಯಮವನ್ನ ನೋಡಿದ ಬಳಿಕ ಡ್ಯಾನಿ ಇದ್ದವನು ಈ ಒಂದು ಗೇಮನ್ನ ಆಡಲು ನಾನು ಬರುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾನೆ. ವಾಲ್ಟರ್ ಇದ್ದವನು ಅವನನ್ನು ಸಮಾಧಾನ ಮಾಡಿ ಗೇಮನ್ನ ಆಡಲು ಶುರು ಮಾಡುತ್ತಾನೆ. ವಾಲ್ಟರ್ ಇದ್ದವನು ಗೇಮನ್ನ ಆಡುತ್ತಾನೆ. ಈಗ ಒಂದು ಕಾರ್ಡ್ ಬರುತ್ತೆ. ಆ ಕಾರ್ಡ್‌ನಲ್ಲಿ ನಿಮ್ಮ ರೋಬೋ ಇದ್ದಿದ್ದು ಕೆಟ್ಟಿದೆ ಎಂದು ಬರೆದಿರುತ್ತೆ. ಈಗ ಆ ಒಂದು ರೂಮಿಗೆ ಒಂದು ಚಿಕ್ಕ ರೋಬೋ ಇದ್ದಿದ್ದು ಬರುತ್ತೆ. ಡ್ಯಾನಿ ಮತ್ತು ವಾಲ್ಟರ್ ಇದ್ದವರು ಈ ಒಂದು ರೋಬೋ ನಮಗೆ ಏನು ಮಾಡುವುದಿಲ್ಲ ಎಂದು ಸುಮ್ಮನೆ ಕುಳಿತಿರುತ್ತಾರೆ. ಅಷ್ಟರಲ್ಲಿ ಆ ರೋಬೋ ಇದ್ದಿದ್ದು ದೊಡ್ಡದಾಗಿ ಬೆಳೆಯುತ್ತೆ. ಈಗ ರೋಬೋ ಇದ್ದಿದ್ದು ದೊಡ್ಡದಾಗಿ ಬೆಳೆದು ವಾಲ್ಟರ್‌ನ ಕೊಲ್ಲಲು ಶುರು ಮಾಡುತ್ತೆ. ವಾಲ್ಟರ್ ಇದ್ದವನು ಡ್ಯಾನಿಗೆ ಹೇಳುತ್ತಾನೆ, ಬೇಗನೆ ನಿನ್ನ ಒಂದು ಸರದಿಯನ್ನ ಆಡು ಎಂದು. ಡ್ಯಾನಿ ಇದ್ದವನು ಆಡಲು ಹೋಗುತ್ತಾನೆ. ಆದರೆ ಅದರ ಒಂದು ಕೀ ಇದ್ದಿದ್ದು ಬೇರೆ ಕಡೆ ಬಿದ್ದಿರುತ್ತೆ. ಆ ಕಡೆ ಈ ಕಡೆ ಹುಡುಕಾಡುವುದರಲ್ಲಿ ಆ ಕೀ ಇದ್ದಿದ್ದು ಆ ರೋಬೋವಿನ ಕಾಲ ಹತ್ತಿರ ಬಿದ್ದಿರುತ್ತೆ. ಈಗ ಆ ಕೀಯನ್ನು ವಾಲ್ಟರ್ ಇದ್ದವನು ತೆಗೆದು ಡ್ಯಾನಿ ಹತ್ತಿರ ಕೊಡುತ್ತಾನೆ. ಅಷ್ಟರಲ್ಲಿ ಗೋಡೆಗೆ ಸಿಲುಕಿಕೊಂಡಿದ್ದ ರೋಬೋವು ಕೂಡ ಹೊರಗಡೆ ಬರುತ್ತೆ. ಬಂದು ವಾಲ್ಟರ್ನ ಮಾತ್ರ ಕೊಲ್ಲಲು ಶುರು ಮಾಡುತ್ತೆ. ವಾಲ್ಟರ್ ಇದ್ದವನು ಅಲ್ಲಿಂದ ಓಡಲು ಶುರು ಮಾಡುತ್ತಾನೆ. ಹಾಗೆ ಓಡುತ್ತಿರುವಾಗ ಡ್ಯಾನಿಗೆ ಹೇಳುತ್ತಾನೆ, ನೀನು ನಿನ್ನ ಸರದಿಯನ್ನು ಆಡು ಎಂದು ಹೇಳುತ್ತಿರುತ್ತಾನೆ. ಆದರೆ ಡ್ಯಾನಿಯು ಸರದಿಯನ್ನ ಆಡುತ್ತಿರುವುದಿಲ್ಲ. ಏಕೆಂದರೆ ಅವನು ಹೆದರಿಕೊಂಡಿರುತ್ತಾನೆ. ವಾಲ್ಟರ್ನ ಕೊಲ್ಲಲು ರೋಬೋ ಬೆನ್ನು ಹತ್ತಿರುತ್ತೆ. ಡ್ಯಾನಿಗೆ ಮತ್ತೆ ಆಡುವಂತೆ ಹೇಳುತ್ತಾನೆ. ಈಗ ಡ್ಯಾನಿ ಇದ್ದವನು ಆಡುತ್ತಾನೆ. ಒಂದು ಕಾರ್ಡ್ ಬರುತ್ತೆ. ಆ ಕಾರ್ಡನ್ನು ತೆಗೆದುಕೊಂಡು ಓಡಿ ಹೋಗುತ್ತಾನೆ ವಾಲ್ಟರ್. ಡ್ಯಾನಿ ಇದ್ದವನು ಆ ಕಾರ್ಡ್‌ನಲ್ಲಿ ಏನಿದೆ ಎಂದು ಕೇಳುತ್ತಿರುತ್ತಾನೆ. ಹಾಗೆ ರೋಬೋ ಬೆನ್ನು ಹತ್ತಿದ್ದರಿಂದ ವಾಲ್ಟರ್ ಇದ್ದವನು ಹಾಗೆ ಓಡುತ್ತಾ ಮನೆಯಲ್ಲಿ ಒಂದು ಕಡೆ ಹೋಗುತ್ತಾನೆ. ಹೀಗೆ ಇರುವಾಗ ಎಲ್ಲಾ ಸಾಮಾನುಗಳು ಒಂದು ಕಡೆ ಬೀಳಲು ಶುರು ಮಾಡುತ್ತವೆ. ಈಗ ಮನೇನೂ ಕೂಡ ಒಂದು ರೀತಿಯಿಂದ ಒಂದು ಕಡೆ ವಾಲಿದ ಹಾಗೆ ಆಗುತ್ತೆ. ವಾಲ್ಟರ್ ಇದ್ದವನು ಒಂದು ಬಾಗಿಲ ಬಳಿ ನಿಂತುಕೊಂಡಿರುತ್ತಾನೆ. ಹಾಗೆ ಅವನ ಬೆನ್ನು ಕೂಡ ಈಗ ರೋಬೋ ಇದ್ದಿದ್ದು ಬಂದಿರುತ್ತೆ. ಈಗ ರೋಬೋಗೂ ಕೂಡ ಮೇಲೆ ಬರಲು ಕಷ್ಟವಾಗುತ್ತಿರುತ್ತೆ. ಆದರೆ ವಾಲ್ಟರ್ ಮಾತ್ರ ಒಂದು ಬಾಗಿಲ ಮೇಲೆ ನಿಂತಿರುವುದರಿಂದ ಅವನು ಆರಾಮಾಗಿ ನಿಂತಿರುತ್ತಾನೆ. ಈ ಕಡೆ ಡ್ಯಾನಿ ಇದ್ದವನು ಒಂದು ಲೈಟನ್ನು ಹಿಡಿದುಕೊಂಡು ನಿಂತಿರುತ್ತಾನೆ. ಅವನನ್ನು ಕೂಡ ಈಗ ಆ ಗುರುತ್ವಾಕರ್ಷಣೆ ಬಲ ತನ್ನ ಹತ್ತಿರ ಎಳೆಯುತ್ತಿರುತ್ತದೆ ಎಂದು ಕಾಣುತ್ತೆ. ಹೀಗೆ ಆದಾಗ ಲಿಸಾ ಕೂಡ ಕೆಳಗೆ ಬಿದ್ದಿರುತ್ತಾಳೆ. ಹಾಗೆ ಆ ಕಾರ್ಡ್‌ನಲ್ಲಿ ನಮಗೆ ತೋರಿಸುತ್ತಾರೆ, ಒಂದು ಗ್ರಹದ ಮೂಲಕ ನೀವು ಹೋಗುತ್ತಿರುತ್ತೀರಿ. ಅದು ಗ್ರಹ ನಿಮ್ಮನ್ನ ಆಕರ್ಷಣೆ ಮಾಡಿಕೊಳ್ಳುತ್ತದೆ ಎಂದು ಬರೆದಿರುತ್ತೆ. ಸುತ್ತಲೂ ನೋಡಿದಾಗ ಒಂದು ಗ್ರಹವು ಮಗ್ಗಲಿನಿಂದ ಇವರು ಹೋಗುತ್ತಿರುತ್ತಾರೆ ಎಂದು ಕಾಣುತ್ತದೆ. ಈಗ ಕೆಳಗಡೆ ಬಿದ್ದಿದ್ದ ಲಿಸಾಳನ್ನ ತೆಗೆದುಕೊಂಡು ಅವರ ರೂಮಿಗೆ ಹೋಗಿ ಬಿಡುತ್ತಾರೆ. ಹಾಗೆ ಕೆಳಗಡೆ ಹೋಗಿ ರೋಬೋಟ್‌ನ ನೋಡುತ್ತಾರೆ. ಅದು ತನ್ನನ್ನು ತಾನೇ ರಿಪೇರಿ ಮಾಡಿಕೊಳ್ಳಲು ಶುರು ಮಾಡುತ್ತೆ. ಈಗ ಗೇಮ್ ಇದ್ದಿದ್ದು ವಾಲ್ಟರ್ ಆಡುತ್ತಾನೆ. ಅವನಿಗೆ ಒಂದು ಕಾರ್ಡ್ ಬರುತ್ತೆ. ಹಾಗೆ ಮತ್ತೆ ಡ್ಯಾನಿಯ ಸರದಿ ಬರುತ್ತೆ. ಡ್ಯಾನಿ ಆಡು ಎಂದು ಹೇಳುತ್ತಾನೆ. ಡ್ಯಾನಿ ಇದ್ದವನು ನಾನು ಆಡುವುದಿಲ್ಲ, ನನ್ನಿಂದಲೇ ಹೀಗೆ ಆಗುತ್ತಿದೆ ಎಂದು ಹೇಳುತ್ತಾನೆ. ವಾಲ್ಟರ್ ಇದ್ದವನು ಡ್ಯಾನಿಗೆ ಸ್ವಲ್ಪ ಸಮಾಧಾನದ ಮಾತು ಹೇಳುತ್ತಾನೆ. ಏಕೆಂದರೆ ನಾವು ಈ ಗೇಮನ್ನು ಆಡದಿದ್ದರೆ ಇಲ್ಲೇ ಸಿಲುಕಿಕೊಳ್ಳುತ್ತೀವಿ. ಗೇಮನ್ನು ನಾವು ಆಡಬೇಕು. ಪೂರ್ತಿ ಮುಗಿದ ಮೇಲೆ ಯಥಾಸ್ಥಿತಿಗೆ ಮತ್ತೆ ಗೇಮ್ ಬರುತ್ತೆ ಎಂದು ಹೇಳುತ್ತಾನೆ. ಹೀಗೆ ಸಮಾಧಾನದ ಮಾತು ಹೇಳಿದ ಬಳಿಕ ಡ್ಯಾನಿ ಆಡಲು ಶುರು ಮಾಡುತ್ತಾನೆ. ಡ್ಯಾನಿ ಇದ್ದವನು ಆಡುತ್ತಾನೆ. ಒಂದು ಕಾರ್ಡ್ ಬರುತ್ತೆ. ಆ ಕಾರ್ಡ್‌ನಲ್ಲಿ ಜಾರ್ಗನ್ಸ್‌ಗಳು ಬರುತ್ತವೆ ಎಂದು ಬರೆದಿರುತ್ತೆ. ವಾಲ್ಟರ್ ಮತ್ತು ಡ್ಯಾನಿಗೆ ಜಾರ್ಗನ್ಸ್‌ಗಳು ಏನೆಂದು ಅವರಿಗೆ ತಿಳಿದಿರುವುದಿಲ್ಲ. ಹಾಗೆ ನೋಡುತ್ತಿದ್ದಂತೆ ಒಂದು ಸ್ಪೇಸ್‌ಶಿಪ್ ಬಂದು ಮನೆ ಹತ್ತಿರ ನಿಂತುಕೊಳ್ಳುತ್ತೆ. ವಾಲ್ಟರ್ ಇದ್ದವನು ಹೇಳುತ್ತಾನೆ, ಬಹುಶಃ ಇವರು ನಮ್ಮ ಸ್ನೇಹಿತರು ಇರಬಹುದು ಎಂದು. ಆದರೆ ಜಾರ್ಗನ್ಸ್‌ಗಳ ಶಿಪ್ ಇದ್ದಿದ್ದು ಕೆಳಗಡೆ 3 ಬಾಗಿಲುಗಳನ್ನು ತೆಗೆಯುತ್ತೆ. ತೆಗೆದ ಮೇಲೆ ಅವರಿಗೆ ತಿಳಿಯುವುದು ಅವು ಗುಂಡು ಹಾರಿಸುವ ಯಂತ್ರಗಳು ಇದ್ದಿವೆ ಎಂದು. ಆಗ ಡ್ಯಾನಿ ಮತ್ತು ವಾಲ್ಟರ್ ಇದ್ದವರು ಓಡಲು ಶುರು ಮಾಡುತ್ತಾರೆ. ಈಗ ಪೂರ್ತಿ ಮನೆಯ ಮೇಲೆ ಜಾರ್ಗನ್ಸ್‌ಗಳು ಅಟ್ಯಾಕ್ ಮಾಡಲು ಶುರು ಮಾಡುತ್ತವೆ. ಜಾರ್ಗನ್ಸ್‌ಗಳ ಅಟ್ಯಾಕ್ ಹಾಗೆ ನಡೆದಿರುತ್ತೆ. ಈಗ ವಾಲ್ಟರ್ ಇದ್ದವನು ತನ್ನ ಸರದಿಯನ್ನು ಆಡುತ್ತಾನೆ. ಅವನಿಗೂ ಕೂಡ ಒಂದು ಕಾರ್ಡ್ ಬರುತ್ತೆ. ಆ ಕಾರ್ಡ್‌ನಲ್ಲಿ ರೀಪ್ರೋಗ್ರಾಮ್ ಎಂದು ಬರೆದಿರುತ್ತೆ. ಅದನ್ನು ಆ ಒಂದು ಜಾರ್ಗನ್ಸ್ ಇರುವ ಶಿಪ್‌ಗೆ ಇರಬಹುದು ಎಂದು ತೋರಿಸುತ್ತಾನೆ. ಆದರೆ ಮತ್ತೆ ಇವರ ಮನೆ ಮೇಲೆ ಅಟ್ಯಾಕ್ ಅನ್ನು ಮಾಡಲು ಶುರು ಮಾಡುತ್ತವೆ. ವಾಲ್ಟರ್ ಇದ್ದವನು ಆ ಕಾರ್ಡನ್ನು ತನ್ನ ಹತ್ತಿರ ಇಟ್ಟುಕೊಳ್ಳುತ್ತಾನೆ. ಹಾಗೆ ಬೇಗನೆ ಡ್ಯಾನಿ ಆಡುವಂತೆ ಹೇಳುತ್ತಾನೆ. ಈಗ ಡ್ಯಾನಿ ಇದ್ದವನು ಆಡುತ್ತಾನೆ. ಅವನಿಗೂ ಒಂದು ಕಾರ್ಡ್ ಬರುತ್ತೆ. ಅದರಲ್ಲಿ ಅಸ್ಟ್ರೋನಾಟ್‌ನ ರಕ್ಷಿಸಿ ಎಂದು ಬರೆದಿರುತ್ತೆ. ಅಂದರೆ ಗಗನ ಯಾತ್ರಿ ಒಬ್ಬ ಬರುತ್ತಾನೆ, ಅವನನ್ನ ರಕ್ಷಿಸಿ ಎಂದು ಈ ಒಂದು ಕಾರ್ಡ್‌ನಲ್ಲಿ ಇರುತ್ತದೆ. ಅಷ್ಟರಲ್ಲಿ ಅಸ್ಟ್ರೋನಾಟ್ ಅಂದರೆ ಗಗನಯಾತ್ರಿಯು ಬರುವುದು
ತೋರಿಸುತ್ತಾರೆ. ಈಗ ಮೊದಲಿಂದ ಭಯಪಟ್ಟಿದ್ದ ವಾಲ್ಟರ್ ಮತ್ತು ಡ್ಯಾನಿ ಇದ್ದವರು ಒಂದು ಕಡೆ ಹೋಗಿ ಕುಳಿತುಕೊಳ್ಳುತ್ತಾರೆ. ಈಗ ಬಾಗಿಲು ಓಪನ್ ಆದ ಮೇಲೆ ಆ ಗಗನಯಾತ್ರಿಯು ಒಳಗಡೆ ಬರುತ್ತಾನೆ. ಬಂದು ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಜಾರ್ಗಾನ್ಸ್ಗಳ ಅಟ್ಯಾಕ್ ಹಾಗೆ ಮುಂದುವರೆದಿರುತ್ತದೆ. ಈ ಅಸ್ಟ್ರೋನಾಟ್ ಬಂದ ಬಳಿಕ ಅವರಿಬ್ಬರಿಗೂ ಕೂಡ ಸ್ವಲ್ಪ ಧೈರ್ಯ ಬರುತ್ತೆ, ಏಕೆಂದರೆ ಅವನು ಕೂಡ ಮನುಷ್ಯರಂತೆ ಇರುತ್ತಾನೆ. ಈಗ ಆ ಅಸ್ಟ್ರೋನಾಟ್ ಇದ್ದವನು ಡ್ಯಾನಿಗೆ ಹೇಳುತ್ತಾನೆ, ಮನೆಯ ಎಲ್ಲಾ ಲೈಟ್ ಗಳನ್ನ ಆಫ್ ಮಾಡು ಎಂದು. ಹಾಗೆ ಅಸ್ಟ್ರೋನಾಟ್ ಇದ್ದವನು ಕಿಚನ್ ನಲ್ಲಿ ಏನೋ ಹುಡುಕುತ್ತಿರುತ್ತಾನೆ. ಹಾಗೆ ಒಂದು ಮಾತನ್ನು ಹೇಳುತ್ತಾನೆ, ಈ ಗ್ಯಾಸಿನಿಂದಾಗೆ ಅವರು ಆ ಜಾರ್ಗಾನ್ಸ್ಗಳು ಇಲ್ಲಿ ಬಂದಿವೆ ಎಂದು. ಈಗ ಅಸ್ಟ್ರೋನಾಟ್ ಇದ್ದವನು ಮತ್ತೊಂದು ಮಾತನ್ನು ವಾಲ್ಟರ್ಗೆ ಹೇಳ್ತಾನೆ, ನೀನು ನೆಲಮಾಡಿಗೆ ಹೋಗು, ಅಲ್ಲಿ ಒಂದು ಲೈಟರ್ ಲ್ಯಾಂಪ್ ಇದೆ, ಆ ಲ್ಯಾಂಪ್ ಅನ್ನ ಪೂರ್ತಿಯಾಗಿ ಊದಿ ಆರಿಸಬೇಕು ಎಂದು ಹೇಳುತ್ತಾನೆ. ಈಗ ವಾಲ್ಟರ್ ಇದ್ದವನು ನೆಲಮಾಡಿಗೆ ಹೋಗುತ್ತಾನೆ. ಬಾಗಿಲು ತೆಗೆದು ಹೋಗಬೇಕೆಂದರೆ ಒಳಗಡೆ ರೋಬೋಟ್ ಇರುತ್ತದೆ. ಅದಕ್ಕೆ ಹೆದರಿ ಹೀಟರ್ ಅನ್ನ ಆಫ್ ಮಾಡುವ ಬದಲು ಪೂರ್ತಿಯಾಗಿ ಕಡಿಮೆ ಮಾಡಿ ಬರುತ್ತಾನೆ. ಆದರೆ ಬೆಂಕಿಯನ್ನ ಊದಿ ಆರಿಸುವುದಿಲ್ಲ. ಹಾಗೆ ಚಿಕ್ಕದಾಗಿ ಬೆಂಕಿಯು ಅಲ್ಲಿ ಹತ್ತಿಕೊಂಡಿರುತ್ತದೆ. ಡ್ಯಾನಿ ಇದ್ದವನು ಎಲ್ಲ ಲೈಟ್ ಗಳನ್ನ ಆಫ್ ಮಾಡುತ್ತಾನೆ. ಈ ಜಾರ್ಗಾನ್ಸ್ಗಳ ಶಿಪ್ಪು ಕೂಡ ನಿಂತು ಬಿಡುತ್ತೆ. ಆ ಜಾರ್ಗಾನ್ಸ್ಗಳ ಗಮನ ಬೇರೆ ಕಡೆ ಹರಿಸಲು ಅಸ್ಟ್ರೋನಾಟ್ ಇದ್ದವನು ಒಂದು ಸೋಫಾಕ್ಕೆ ಬೆಂಕಿಯನ್ನ ಹಚ್ಚುತ್ತಾನೆ. ಆ ಸೋಫಾವನ್ನ ತೆಗೆದು ಹೊರಗೆ ಬಿಸಾಕಿ ಎಂದು ಹೇಳುತ್ತಾನೆ. ಈಗ 3 ಜನ ಸೇರಿ ಆ ಸೋಫಾಕ್ಕೆ ಬೆಂಕಿ ಹಾಕಿ ಅದನ್ನ ಹೊರಗಡೆ ತಳ್ಳುತ್ತಾರೆ. ಆ ಶಿಪ್ಪಿನ ಬೆನ್ನು ಹತ್ತಿ ಜಾರ್ಗಾನ್ಸ್ಗಳ ಶಿಪ್ಪು ಕೂಡ ಹೋಗುತ್ತದೆ. ಈಗ ಅಸ್ಟ್ರೋನಾಟ್ ಇದ್ದವನು ಆ ಜಾರ್ಗಾನ್ಸ್ಗಳ ಬಗ್ಗೆ ಹೇಳುತ್ತಾನೆ. ಅವು ಸ್ವಲ್ಪ ಬೆಂಕಿಯು ಕಂಡರೂ ಸಹಿತ ಅದರ ಹತ್ತಿರ ಓಡಿಬಿಡುತ್ತವೆ. ಇವು ಮನುಷ್ಯರನ್ನ ತಿನ್ನುತ್ತವೆ. ಆದರೆ ಈ ಜಾರ್ಗಾನ್ಸ್ಗಳಿಗೆ ಎಂದೂ ಕೂಡ ಇವರ ಹಸಿವು ಮುಗಿಯುವುದಿಲ್ಲ. ನಿರಂತರವಾಗಿ ಹಸಿದುಕೊಂಡು ಇರುತ್ತಾರೆ ಈ ಜಾರ್ಗಾನ್ಸ್ಗಳು ಎಂದು ಹೇಳ್ತಾನೆ. ಜಾರ್ಗಾನ್ಸ್ಗಳ ಶಿಪ್ ಹೋದ ನಂತರ 3 ಜನ ಆರಾಮಾಗುತ್ತಾರೆ. ಬಹಳ ದಿನಗಳಿಂದ ನಾನು ಊಟ ಮಾಡಿಲ್ಲ ಎಂದು ಅಸ್ಟ್ರೋನಾಟ್ ಇದ್ದವನು ಹೇಳುತ್ತಾನೆ. ಈಗ ಫ್ರಿಜ್ನಲ್ಲಿ ಏನೇನು ಇದೆ ಎಲ್ಲವನ್ನು ತೆಗೆದುಕೊಂಡು ತಿನ್ನಲು ಶುರು ಮಾಡುತ್ತಾನೆ. ಇವನು ತಿನ್ನುತ್ತಿದ್ದನ್ನು ನೋಡಿ ವಾಲ್ಟರ್ ಇದ್ದವನು, ನಮಗೆ ಊಟ ಬೇಕು, ನೀನು ಊಟವನ್ನ ಮಾಡಬೇಡ ಎಂದು ಹೇಳುತ್ತಾನೆ. ಆದರೆ ಆ ಅಸ್ಟ್ರೋನಾಟ್ ಇದ್ದವನು, ನಾನು ನಿನ್ನ ಮಾತನ್ನು ಕೇಳುವುದಿಲ್ಲ, ನಾನು ಬಂದಿದ್ದು ಡ್ಯಾನಿಯ ಸಲುವಾಗಿ, ಡ್ಯಾನಿ ಹೇಳಿದರೆ ನಾನು ಹೋಗುತ್ತೇನೆ ಎಂದು ಹೇಳುತ್ತಾನೆ. ಡ್ಯಾನಿ ಇದ್ದವನು ಸಹಿತ ಸುಮ್ಮನೆ ಇರುತ್ತಾನೆ. ವಾಲ್ಟರ್ ಇದ್ದವನು ಇವನನ್ನ ತೀರಾ ಬೈಯುವಾಗ ನಾನು ಹೋಗುತ್ತೇನೆ ಎಂದು ಹೋಗಲು ತಯಾರಾಗುತ್ತಾನೆ. ಜಾರ್ಗಾನ್ಸ್ಗಳು ಬಂದರೆ ನೀವೇ ನಿಮ್ಮನ್ನು ರಕ್ಷಿಸಿಕೊಳ್ಳಿ ಎಂದು ಹೊರಡಲು ಶುರುವಾಗುತ್ತಾನೆ ಅಸ್ಟ್ರೋನಾಟ್. ಅಷ್ಟರಲ್ಲಿ ಡ್ಯಾನಿ ಇದ್ದವನು, ನೀವು ಹೋಗಬೇಡಿ, ನಿಂತುಕೊಳ್ಳಿ ಎಂದು ಹೇಳುತ್ತಾನೆ. ಹೀಗೆ ಅಂದಿದ್ದಕ್ಕೆ ಡ್ಯಾನಿಯ ಮೇಲೆ ಕೋಪ ಬರುತ್ತೆ ವಾಲ್ಟರ್ಗೆ. ಈಗ ಗೇಮ್ ಆಡಲು ಹೋಗುತ್ತಾರೆ. ಈಗ ಗೇಮ್ ಅನ್ನು ನೋಡುತ್ತಾನೆ ವಾಲ್ಟರ್. ವಾಲ್ಟರ್ ನೋಡಿದವನು ಈ ಗೇಮ್ ನಲ್ಲಿ ಏನೋ ಒಂದು ಚೀಟಿಂಗ್ ನಡೆದಿದೆ ಎಂದು ಡ್ಯಾನಿಯನ್ನ ಬೇಯುತ್ತಾನೆ. ಡ್ಯಾನಿ ಮತ್ತು ವಾಲ್ಟರ್ ಮತ್ತೆ ಜಗಳ ಆಡಲು ಶುರು ಮಾಡುತ್ತಾರೆ. ನೀನು ಚೀಟಿಂಗ್ ಮಾಡಿದ್ದೀಯಾ, ನಿನ್ನ ಒಂದು ಆ ಕಾಯಿಯು ಇಲ್ಲೇ ಇತ್ತು ಎಂದು ಹೇಳುತ್ತಾನೆ. ಅಸ್ಟ್ರೋನಾಟ್ ಕೇಳಿದ ಬಳಿಕ ಡ್ಯಾನಿಯು ಕೂಡ ನಾನು ಚೀಟಿಂಗ್ ಮಾಡಿದ್ದೇನೆ ಎಂದು ಒಪ್ಪಿಕೊಳ್ಳುತ್ತಾನೆ. ಡ್ಯಾನಿ ಚೀಟಿಂಗ್ ಮಾಡಿದ್ದಕ್ಕೆ ವಾಲ್ಟರ್ ಇದ್ದವನು ಡ್ಯಾನಿಯ ಒಂದು ಕಾಯಿಯನ್ನು ತೆಗೆದುಕೊಂಡು ಹಿಂದೆ ಸರಿಸುತ್ತಾನೆ. ಹಿಂದೆ ಸರಿಸಿ ಈಗ ಕೀಯನ್ನ ತಿರುಗಿಸಿ ಬಟನ್ ಅನ್ನ ಪ್ರೆಸ್ ಮಾಡುತ್ತಾನೆ. ಒಂದು ಹಳದಿ ಕಾರ್ಡ್ ಬರುತ್ತೆ. ಆ ಕಾರ್ಡ್ ನಲ್ಲಿ ಇರುತ್ತೆ, ನೀವು ಚೀಟಿಂಗ್ ಮಾಡಿದ್ದಕ್ಕಾಗಿ ಈಗ ನಿಮ್ಮನ್ನು ಇಲ್ಲಿಂದಲೇ ಎಳೆದುಕೊಳ್ಳುತ್ತೆ ಎಂದು ಇರುತ್ತೆ. ಆ ಚೀಟಿನ ಅರ್ಥ ತಿಳಿಯುವಷ್ಟರಲ್ಲಿ ವಾಲ್ಟರ್ ಇದ್ದವನು ಅಲ್ಲಿಂದ ಮೇಲೆ ಹೋಗಲು ಶುರು ಮಾಡುತ್ತಾನೆ. ಮೇಲ್ಗಡೆ ಹೋಗಿ ಒಂದು ಬಾಗಿಲಿಗೆ ಹಿಡಿದುಕೊಂಡು ನಿಲ್ಲುತ್ತಾನೆ. ಆದರೆ ಬಹಳ ಎಳೆದಿದ್ದರಿಂದ ಅವನು ಬಿಟ್ಟು ಅಂತರಿಕ್ಷದಲ್ಲಿ ಹೋಗಿಬಿಡುತ್ತಾನೆ. ಅಷ್ಟರಲ್ಲಿ ಅಸ್ಟ್ರೋನಾಟ್ ಇದ್ದವನು ಅಂತರಿಕ್ಷದಲ್ಲಿ ಹೋಗಿ ವಾಲ್ಟರ್ನ ಕರೆದುಕೊಂಡು ಮತ್ತೆ ವಾಪಸ್ಸು ಬರುತ್ತಾನೆ. ಹಾಗೆ ಇನ್ನಷ್ಟು ಕೋಪ ಬರುತ್ತೆ ವಾಲ್ಟರ್ಗೆ ಡ್ಯಾನಿಯ ಮೇಲೆ.